ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಸರಣಿಯಲ್ಲಿ ಮುಂಬರುವ ಗ್ರಾಮ ಲೆಕ್ಕಿಗ ಹಾಗೂ PDO ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವ ಟಾಪ್ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಬಂಗಾಳ ವಿಭಜನೆ ಮಾಡಿದವರು ಯಾರು? ಲಾರ್ಡ್ ಹಾರ್ಡಿಂಜ್ ಟು, ಲಾರ್ಡ್ ರೀಡಿಂಗ್, ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್. ಬಂಗಾಳ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಪದಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆಯೇ ಕಾಣುತ್ತದೆ? 9, 10, 11, 12. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 10. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 10 ಪದಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆಯೇ ಕಾಣುತ್ತವೆ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ದೊರೆ ಯಾರು? ನೂರ್ ಜಹಾನ್, ಹಮೀದಾ ಬಾನು ಬೇಗಂ, ಮುಮ್ತಾಜ್, ರಜಿಯಾ ಸುಲ್ತಾನ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ದೊರೆ ರಜಿಯಾ ಸುಲ್ತಾನ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮೆಗಾಸ್ತನಿಸ್ ಭಾರತಕ್ಕೆ ಬಂದಿದ್ದು ಈತನ ಕಾಲದಲ್ಲಿ? ಚಂದ್ರಗುಪ್ತ ಮೌರ್ಯ, ಹರ್ಷವರ್ಧನ, ಅಶೋಕ, ಎರಡನೇ ಚಂದ್ರಗುಪ್ತ. ಮೆಗಾಸ್ತನಿಸ್ ಭಾರತಕ್ಕೆ ಬಂದಿದ್ದು ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿ ಯಾರಾಗಿದ್ದರು? ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿ ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮಾಡು ಇಲ್ಲವೇ ಮಡಿ ಘೋಷಣೆಯನ್ನು ಕೊಟ್ಟವರು ಯಾರು? ಸುಭಾಷ್ ಚಂದ್ರ ಬೋಸ್, JB ಕೃಪಲಾನಿ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಮಾಡು ಇಲ್ಲವೇ ಮಡಿ ಘೋಷಣೆಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ರೆಡ್ ಇಂಡಿಯನ್ರು ಎಲ್ಲಿ ಕಾಣಸಿಗುತ್ತಾರೆ? ಭಾರತ, ವೆಸ್ಟ್ ಇಂಡೀಸ್, ಉತ್ತರ ಅಮೆರಿಕಾ, ನ್ಯೂಜಿಲ್ಯಾಂಡ್. ರೆಡ್ ಇಂಡಿಯನ್ರು ಉತ್ತರ ಅಮೆರಿಕಾದಲ್ಲಿ ಕಾಣಸಿಗುತ್ತಾರೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು? ಶಾಂತಿ, ಅರ್ಥಶಾಸ್ತ್ರ, ಭೌತಶಾಸ್ತ್ರ, ವೈದ್ಯಕೀಯ. ಅಮರ್ತ್ಯ ಸೇನ್ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಡಾಲ್ಹೌಸಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ ಎಲ್ಲಿದೆ? ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ ಬೆಂಗಳೂರಿನಲ್ಲಿದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ, ರಗ್ಬಿ, ಫುಟ್ಬಾಲ್, ಗೋಳಿಕಾಳಗ. ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಗೋಳಿಕಾಳಗವಾಗಿದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವಾಂಖೇಡೆ ಸ್ಟೇಡಿಯಂ ಎಲ್ಲಿದೆ? ಮುಂಬೈ, ಬೆಂಗಳೂರು, ಚಂಡೀಗಢ, ಕೋಲ್ಕತ್ತಾ. ವಾಂಖೇಡೆ ಸ್ಟೇಡಿಯಂ ಇರುವುದು ಮುಂಬೈಯಲ್ಲಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸೋಲಿಗರು ವಾಸವಿರುವ ಜಿಲ್ಲೆ ಯಾವುದು? ಚಾಮರಾಜನಗರ, ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ. ಸೋಲಿಗರು ವಾಸವಿರುವ ಜಿಲ್ಲೆ ಚಾಮರಾಜನಗರ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಮೆಣಸು ಸಿಗುವುದು ಯಾವುದರಿಂದ? ಮರ, ಗಿಡ, ಪೊದೆ, ಬಳ್ಳಿ. ಮೆಣಸು ಸಿಗುವುದು ಬಳ್ಳಿಯಿಂದ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ, ಉಡುಪಿ.
ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನದಿ ಯಾವುದು? ಕಾವೇರಿ, ತುಂಗಭದ್ರಾ, ಕೃಷ್ಣಾ, ನೇತ್ರಾವತಿ. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನದಿ ಕಾವೇರಿ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು? ಇಂದಿರಾ ಗಾಂಧಿ, ನಿರ್ಮಲಾ ಸೀತಾರಾಮನ್, ಸುಷ್ಮಾ ಸ್ವರಾಜ್, ಮಮತಾ ಬ್ಯಾನರ್ಜಿ. ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವ ಮಮತಾ ಬ್ಯಾನರ್ಜಿ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಿತು? ಮೈಸೂರು, ಬೆಂಗಳೂರು, ಬೆಳಗಾವಿ, ದಾವಣಗೆರೆ. ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಮೈಸೂರಿನಲ್ಲಿ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎಣ್ಣೆಕಾಳುಗಳು, ಬೇಳೆ, ಬಂಗಾರ, ಮೀನು. ಹಳದಿ ಕ್ರಾಂತಿ ಎಣ್ಣೆಕಾಳುಗಳಿಗೆ ಸಂಬಂಧಿಸಿದೆ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಆನೆ ಯೋಜನೆ ಯಾವಾಗ ಜಾರಿಗೆ ಬಂದಿತ್ತು? ಆನೆ ಯೋಜನೆ 1992ರಲ್ಲಿ ಜಾರಿಗೆ ಬಂದಿತು. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಚಹಾದ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಯಾವುದು? ಚಹಾದ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಅಸ್ಸಾಂ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು? ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಆಪರೇಷನ್ ಫ್ಲಡ್ನ ಜನಕ ಯಾರು? ಆಪರೇಷನ್ ಫ್ಲಡ್ನ ಜನಕ ವರ್ಗೀಸ್ ಕುರಿಯನ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುತ್ತಾರೆ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ವಿಧುರಾಶ್ವತ್ಥವನ್ನು ಕರೆಯುತ್ತಾರೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರೂರವರು ದಾಸತ್ವದ ಹೊಸ ಸನ್ನದು ಎಂದು ಕರೆದರು? ಈ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರೂರವರು ದಾಸತ್ವದ ಹೊಸ ಸನ್ನದು ಎಂದು ಕರೆದರು ಅಂದರೆ ಭಾರತ ಸರ್ಕಾರದ 1935ರ ಕಾಯ್ದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅರಸನು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದನು? 2ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಹರ್ಷವರ್ಧನ, 1ನೇ ಕುಮಾರಗುಪ್ತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 1ನೇ ಕುಮಾರಗುಪ್ತ. ಹಳೆ ಶಿಲಾಯುಗ ಕಾಲದಲ್ಲಿ ಗುಹೆಗಳ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರಗಳ ರಚನೆ ಇರುವ ಕುರುಹುಗಳು ಭೀಂಬೆಟ್ಕಾ ಎಂಬ ಸ್ಥಳವು ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ್ ರಾಜ್ಯದಲ್ಲಿದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕನ ಆಸ್ಥಾನದಲ್ಲಿ ಈ ಕೆಳಗಿನ ಯಾರೂ ಇರಲಿಲ್ಲ? ಇದಕ್ಕೆ ಸರಿಯಾದಂಥ ಉತ್ತರ ವಿಶಾಖದತ್ತ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸೆಲ್ಯೂಕಸ್ನು ಈ ಕೆಳಗಿನ ಯಾವ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದನು? ಸೆಲ್ಯೂಕಸ್ ಈ ಕೆಳಗಿನ ಯಾವ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದನೆಂದರೆ ಮೆಗಾಸ್ತನಿಸರನ್ನು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮಹಾವಂಶ ಮತ್ತು ದೀಪವಂಶ ಯಾವ ದೇಶದ ಬೌದ್ಧ ಸಾಹಿತ್ಯವಾಗಿದೆ? ಶ್ರೀಲಂಕಾ ದೇಶ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಮಹಾವೀರನು ಮರಣ ಹೊಂದಿದ ಸ್ಥಳ ಯಾವುದು? ಮಹಾವೀರನು ಮರಣ ಹೊಂದಿದ ಸ್ಥಳ
ಪಾವಾಪುರಿ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸೂತ ಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ, ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿನಯ ಪಿಟಕ. ಡಾಕ್ಟರ್ BR ಅಂಬೇಡ್ಕರ್ ರವರ ಜನ್ಮ ವರ್ಷ ಮತ್ತು ಮರಣ ವರ್ಷ ತಿಳಿಸಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ವರ್ಷ ಮತ್ತು ಮರಣ ವರ್ಷ 1891 ಮತ್ತು 1956. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಕೃತಿ ಅಥವಾ ಗ್ರಂಥ ರಚಿಸಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕ. ವೇದಾಂತ ಸಂಗ್ರಹ ಎಂಬ ಗ್ರಂಥ ರಚಿಸಿದವರು ರಾಮಾನುಜಾಚಾರ್ಯರು. ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅರಸನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದು ಸಹ ಇದ್ದಿತು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಮಹೇಂದ್ರ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಶೋಕ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ? ಚೋಳ, ಪಾಂಡ್ಯ, ಸತ್ಯಪುತ್ರ, ಶಾತವಾಹನ. ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ ಅಂದರೆ ಶಾತವಾಹನ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತು? ಮಗಧ, ಪಾಟಲಿಪುತ್ರ, ಸಮಸ್ತಿಪುರ, ರಾಜಗೃಹ. ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತಪ್ಪ ಅಂತಂದರೆ ಪಾಟಲಿಪುತ್ರ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಅಶೋಕನ ಆಸ್ಥಾನದಲ್ಲಿ ನ್ಯಾಯಿಕ ಹುದ್ದೆಯಲ್ಲಿದ್ದವನು ಯಾರು? ಅಶೋಕನ ಆಸ್ಥಾನದಲ್ಲಿ ನ್ಯಾಯಿಕ ಹುದ್ದೆಯಲ್ಲಿದ್ದವನು ಯಾರಪ್ಪ ಅಂತಂದರೆ ಕುಮಾರ ಅಮಾತ್ಯ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮೌರ್ಯರ ಕಾಲದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು? ತಕ್ಷಶಿಲಾ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಹರ್ಷವರ್ಧನನ ಕಾಲಾವಧಿಯಲ್ಲಿ 2 ಅತ್ಯಂತ ಪ್ರಮುಖವಾದ ಧರ್ಮ ಸಮ್ಮೇಳನಗಳು ಜರುಗಿದವು. ಹಾಗಾದರೆ ಅವು ನಡೆದ ಸ್ಥಳಗಳನ್ನು ಗುರುತಿಸಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಕನೌಜ್ ಮತ್ತು ಪ್ರಯಾಗ್. ಗುಪ್ತರ ಆಡಳಿತದಲ್ಲಿ ಪುರಪಾಲ ಎಂಬುದು ಏನನ್ನು ಸೂಚಿಸುತ್ತದೆ? ಗುಪ್ತರ ಆಡಳಿತದಲ್ಲಿ ಪುರಪಾಲ ಎಂಬುದು ನಗರದ ಮುಖ್ಯಸ್ಥರನ್ನು ಸೂಚಿಸುತ್ತದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನಾಗರ ಶೈಲಿಯ ವಾಸ್ತುಶಿಲ್ಪ ಪ್ರಕಾರ ಭಾರತದ ಈ ಭಾಗದಲ್ಲಿ ಬೆಳವಣಿಗೆಯಾಯಿತು. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಉತ್ತರ ಭಾರತ. ಆರ್ಯಭಟ ಮತ್ತು ವರಾಹಮಿಹಿರ ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿದ್ದರು? ಆರ್ಯಭಟ ಮತ್ತು ವರಾಹಮಿಹಿರ ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿದ್ದರು ಅಂದರೆ ಗುಪ್ತರು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಭಾಷೆ ಗುಪ್ತರ ಕಾಲದ ಆಡಳಿತ ಭಾಷೆಯಾಗಿತ್ತು? ಸಂಸ್ಕೃತ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಖಜುರಾಹೋವಿನಲ್ಲಿದೆ? ಇದಕ್ಕೆ ಸರಿ ಉತ್ತರ ಕಂಡಾರಿಯ ಮಹಾದೇವ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಲಾಲ್ಗುಳಿ ಜಲಪಾತ ಯಾವ ನದಿಯಿಂದ ರಚನೆಯಾಗಿದೆ? ಲಾಲ್ಗುಳಿ ಜಲಪಾತ ಕಾಳಿ ನದಿಯಿಂದ ರಚನೆಯಾಗಿದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ಖ್ಯಾತ ಅರಸ ಯಾರು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ಖ್ಯಾತ ಅರಸ ಕೃಷ್ಣದೇವರಾಯ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ಈ ಕೆಳಗಿನಂತಿದೆ?
ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ರೂಪಕ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದ ವರ್ಷ ಯಾವುದು? ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದ ವರ್ಷ 1951. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಬೀರಬಲ್ಲರ ನೈಜ ನಾಮಧೇಯವೇನು? ಕಬೀರ್ ದಾಸ್, ಮನೀಶ್ ದಾಸ್, ಸಿದ್ಧಾರ್ಥ್, ಮಹೇಶ್ ದಾಸ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಮಹೇಶ್ ದಾಸ್. ಬೀರಬಲ್ಲರ ಮೊದಲ ಹೆಸರು ಮಹೇಶ್ ದಾಸ್. ಸ್ನೇಹಿತರೆ, ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.